ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಮತ್ತೊಮ್ಮೆ ಧಗಧಗಿಸಿ ಹೊತ್ತಿ ಉರಿತಾ ಇದೆ. ರಾಜ್ಯದ ನಾನಾ ಭಾಗಗಳಲ್ಲಿ ಈಗಾಗಲೇ ಹೋರಾಟಗಳು ನಡೀತಾ ಇದೆ, ಹಿಂಸಾಚಾರಕ್ಕೆ ತಿರುಗ್ತಾ ಇದೆ. ಕಬ್ಬು ಬೆಂಬಲ ಬೆಲೆ ಹೋರಾಟಗಾರರ ಕಿಚ್ಚು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಮೀರವಾಡಿ ಪ್ರತಿಭಟನಾ ಕಲ್ಲು ತೂರಾಟದ ದೃಶ್ಯ ಟಿವಿ9ಗೆ ಲಭ್ಯ ಆಗಿದೆ. ಅಂದ್ರೆ ಗಲಾಟೆಗೂ ಮೊದಲೇ ಕಾರ್ಖಾನೆ ಗೇಟ್ ಒಳಗೆ ಜಮಾವಣೆಗೊಂಡಿದ್ರು. ಅವಾಚ್ಯ ಶಬ್ದಗಳಿಂದ ಬೈದು ಕೂಗಾಡ್ತಾ ಇತ್ತು ಎರಡು ಗುಂಪುಗಳು. ಕಾರ್ಖಾನೆ ಒಳಗಿದ್ದಂತಹ ಜನರನ್ನ ನಿಯಂತ್ರಿಸೋದಕ್ಕೆ ಖಾಕಿ ಹರಸಾಹಸವನ್ನೇ ಪಡಬೇಕಾಯಿತು. ಬ್ಯಾರಿಕೇಡ್ ಅನ್ನ ಹಾಕಿ ಹೋರಾಟಗಾರರನ್ನ ಪೊಲೀಸರು ತಡೆ ಒಡ್ಡಿದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ಕಾರ್ಖಾನೆ ಹೊರಗಿದ್ದವರಿಂದ ಕಲ್ಲು ತೂರಾಟಗಳಾಗಿದೆ. ಈ ವೇಳೆ ಪರಸ್ಪರ ಎರಡು ಗುಂಪುಗಳಿಂದ ಕಲ್ಲು ತೂರಾಟ ಕೂಡ ಹೆಚ್ಚಾಯಿತು. ಬೆಳಗಾವಿಯಲ್ಲಿ ತಣ್ಣಗಾಗಿದ್ದಂತಹ ಕಬ್ಬಿನ ಕಿಚ್ಚು ಬಾಗಲಕೋಟೆಯಲ್ಲಿ ಯಾಕೆ ದಗದಗಸ್ತು ಹಾಕಿದ್ರೆ ಏನ್ ಕಾರಣ? ಮುಧೋಳದ ರೈತರು ಮಾತ್ರ ಈ ರೀತಿಯಲ್ಲಿ ಉಗ್ರ ಸ್ವರೂಪದಲ್ಲಿ ಯಾಕೆ ಪ್ರತಿಭಟನೆಗೆ ಇಳಿದಿದ್ದಾರೆ? ಇದ್ರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಿಕವರಿ ನೀತಿಯಿಂದಲೇ ಹೊತ್ತಿತ್ತು ಮುಧೋಳ ಕಬ್ಬಿನ ಕಿಚ್ಚು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದ ಬೆಳಗಾವಿ ರೈತರು ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ದೊಡ್ಡ ಪ್ರತಿಭಟನೆ ನಡೆಸಿದ್ರು. ಈ ಹೋರಾಟಕ್ಕೆ ಮಣಿದ ಸರ್ಕಾರ ಮಾಲೀಕರ ಜೊತೆ ಸಭೆ ನಡೆಸಿ 3,300 ರೂಪಾಯಿ ಫಿಕ್ಸ್ ಮಾಡಿತ್ತು. ವಿಷಯ ಅಂದ್ರೆ ಎಲ್ರಿಗೂ 3,300 ರೂಪಾಯಿ ಸಿಗೋದಿಲ್ಲ. ಹಣಕ್ಕೆ ಕಬ್ಬಿನ ರಿಕವರಿ ಆಧಾರದ ಮೇಲೆ ಹಣ ನೀಡಲಾಗುತ್ತೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಲು ಸರ್ಕಾರ ನಿರ್ಧಾರ ಮಾಡಿದೆ. ಅಷ್ಟಕ್ಕೂ ರೈತರು ಸಾಗಾಟ ಮಾಡೋ ಕಬ್ಬಿಗೆ ಕಾರ್ಖಾನೆಗಳು ಪ್ರತಿ ಟನ್ಗೆ 3,200 ರೂಪಾಯಿ ಹಣ ನೀಡಲಿದ್ದಾರೆ. ಬಳಿಕ ಹೆಚ್ಚುವರಿಯಾಗಿ ಕಾರ್ಖಾನೆ ಹಾಗೂ ಸರ್ಕಾರದಿಂದ ರೈತರಿಗೆ ಪ್ರತಿ ಟನ್ಗೆ 100 ರೂಪಾಯಿ ಸಿಗಲಿದೆ. ಸರ್ಕಾರದಿಂದ 50 ರೂಪಾಯಿ ಹಾಗೂ ಕಾರ್ಖಾನೆಯಿಂದ 50 ರೂಪಾಯಿ, ಇವೆರಡೂ ಸೇರಿದಂತೆ ಹೆಚ್ಚುವರಿ 100 ರೂಪಾಯಿ ಸಿಗಲಿದೆ. ಅಷ್ಟಕ್ಕೂ ಕಬ್ಬಿನ ರಿಕವರಿ 11.25 ಇದ್ರೆ ಮಾತ್ರ 3,300 ರೂಪಾಯಿ ಸಿಗಲಿದೆ. ಕಬ್ಬಿನ ರಿಕವರಿ 10.25 ಇದ್ರೆ ಕಬ್ಬಿಗೆ 3,200 ರೂಪಾಯಿ ಸಿಗಲಿದೆ. ಹೀಗೆ ಕಬ್ಬಿನ ರಿಕವರಿ ಆಧಾರದಲ್ಲಿ ರೈತರಿಗೆ 3,300 ರೂಪಾಯಿ ದರ ಮಾಡಿದೆ. ಸರ್ಕಾರದ ನಿರ್ಧಾರ ಒಪ್ಪದ ಮುಧೋಳ ರೈತರು ಏಕರೂಪ ದರಕ್ಕಾಗಿ ಪಟ್ಟು 4 ಕಾರ್ಖಾನೆ ವಿರುದ್ಧ ಕಿಡಿ. ಸರ್ಕಾರ ಹೀಗೆ ರಿಕವರಿ ಆಧಾರದಲ್ಲಿ ರೇಟ್ ಫಿಕ್ಸ್ ಮಾಡ್ತಿದ್ದಂತೆ ಮುಧೋಳ ಭಾಗದ ರೈತರು ಸಿಡಿದೆದ್ರು. ಯಾಕಂದ್ರೆ ಇಲ್ಲಿ ಸರ್ಕಾರ ಹೇಳಿದಂತೆ ರಿಕವರಿ ಬರ್ತಿಲ್ವಂತೆ. ಬಾಗಲಕೋಟೆ ಜಿಲ್ಲೆಯ 14 ಸಕ್ಕರೆ ಕಾರ್ಖಾನೆ ಪೈಕಿ 13 ಕಾರ್ಖಾನೆಗೆ ಪೂರೈಕೆ ಆಗ್ತಿರೋ ಕಬ್ಬಿನಲ್ಲಿ 10ರಿಂದ 10.50ವರೆಗೂ ರಿಕವರಿ ಬರ್ತಿದೆ. ಇಂಥ ಕಬ್ಬಿಗೆ ಕಾರ್ಖಾನೆಯವರು 3,000ದಿಂದ 3,200 ರೂಪಾಯಿವರೆಗೂ ಹಣ ಕೊಡ್ತಾರೆ. ಹೀಗಾಗಿ ನಮಗೆ ರಿಕವರಿ ಬೇಡ, FRPನೂ ಬೇಡ, ಏಕರೂಪ ದರ ಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆ ಆರಂಭಿಸಿದ್ರು. ಅದೇ ಹೋರಾಟ ನಿನ್ನೆ ಧಗಧಗಿಸಿದೆ. ಮುಧೋಳ ಭಾಗದ 4 ಕಾರ್ಖಾನೆಗಳಲ್ಲಿ ಮಾತ್ರ ಸಮಸ್ಯೆ. ಮುಧೋಳದಲ್ಲಿ ರೈತರು ಹೋರಾಟ ಮಾಡ್ತಿದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ ಮಾಲೀಕರ ಸಭೆ ನಡೆಸಿದ್ರು. ಆ ಬಳಿಕ ಮಾಲೀಕರು ಕೂಡ ಏಕರೂಪವಾಗಿ 3,300 ರೂಪಾಯಿ ಕೊಡಲು ತೀರ್ಮಾನಿಸಿದ್ರು. ಕಬ್ಬು ಪೂರೈಸುತ್ತಿದ್ದಂತೆ 3,200 ರೂಪಾಯಿ ಕೊಡ್ತೀವಿ, ಬಳಿಕ ಸರ್ಕಾರ 50 ರೂಪಾಯಿ ಕೊಟ್ಟ ಬಳಿಕ ನಾವು 50 ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು. ಆದರೆ ರೈತರು ಮಾತ್ರ ಈಗಲೇ 3,250 ಹಾಕಬೇಕು ಅಂತ ಪಟ್ಟು ಹಿಡಿದು 4 ಕಾರ್ಖಾನೆಗಳ ವಿರುದ್ಧ ಹೋರಾಟ ಆರಂಭಿಸಿದ್ರು. ಇದರ ನಡುವೆ ಕಾರ್ಖಾನೆಗೆ ಕಬ್ಬು ಪೂರೈಸಿದ ರೈತರ ಕಬ್ಬಿಗೆ ಬೆಂಕಿ ಹಚ್ಚಲಾಗಿದೆ. ಬೆಂಕಿ ಹಚ್ಚಿದವರು ಕಿಡಿಗೇಡಿಗಳು ಅಂತ ಸಚಿವರು ಆಕ್ರೋಶ ಹೊರಹಾಕಿದ್ದಾರೆ. ಇದು ರೈತರು ಮಾಡತಕ್ಕಂತ ಕೆಲಸ ಅಲ್ಲ. ರೈತರು ಕಾರ್ಖಾನೆಯನ್ನ ಸುಡುದು,
ರೈತರು ಟ್ರ್ಯಾಕ್ಟರ್ ಅನ್ನ ಸುಡೋದು, ರೈತರ ಕಬ್ಬನ್ನ ಸುಡೋದು ಯಾವ ಕಾಲಕ್ಕೂ ಮಾಡೋದಿಲ್ಲ. ಇನ್ನ ಸಿಕ್ಕಿದ್ರೆ ನಮ್ಮಂತವ್ರನ್ನ ಬೈತಾರೆ, ಹೊಡಿತಾರೆ, ಅದನ್ನ ಮಾಡಿ ನಾನು ಹೋಗ್ತೀನಿ. ಆದ್ರೆ ಈ ತರ ರೈತರೇ ಕಾನೂನನ್ನ ಕೈಯಲ್ಲಿ ತಗೊಳ್ತಾರೆ ಅಂತ ಹೇಳಿ ನಾನು ನಂಬಕ್ ರೆಡಿ ಇಲ್ಲ. ಇದು ತನಿಖೆ ಮಾಡಿಸ್ತಕ್ಕಂತ ಕೆಲಸ ಈಗಾಗಲೇ CM ಆದೇಶ ಮಾಡಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪನ್ನ ಹೊರಗೆ ತೆಗೆದ್ಮೇಲೆ ನಾನು ಸ್ಪಷ್ಟವಾಗಿ ತಮಗೆ ನಿರ್ದಾಕ್ಷಿಣ್ಯವಾಗಿ ಹೇಳಲಿಕ್ಕೆ ಸಾಧ್ಯ. ಮುಧೋಳದಲ್ಲಿ ಹೊತ್ತಿದ್ದ ಬೆಂಕಿ ಸಮೀರ್ವಾಡ ಕಾರ್ಖಾನೆ ಬಳಿ ದಗದಗಿಸಿದೆ. ರೈತರು ಇಂದು ಯಾವ ನಿರ್ಧಾರ ಕೈಗೊಳ್ತಾರೋ ಕಾದು ನೋಡಬೇಕಿದೆ. ರವಿ ಮೂಕಿ, TV9 ಬಾಗಲಕೋಟೆ.